ರಾಶಿ ಫಲವನ್ನು ನೋಡುವಂಥ ಸಮಯ. ಶಾಸ್ತ್ರಿಗಳೇ, ಕೊನೆಯ 3 ರಾಶಿಗಳ ಫಲಾನುಫಲ ನೋಡೋಣ. ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ವಾರದ ಆದಿಯಲ್ಲಿ ಗಮನಿಸೋಣ. ಅಷ್ಟಮಾಧಿಪತಿ ಮತ್ತು ಮಾಂದಿ ಎರಡೂ ಸೇರಿಕೊಂಡ್ರೆ ಸ್ವಲ್ಪ ಶತ್ರುಗಳ ಸಾಲಬಾಧೆ, ದೇಹಕ್ಕೆ ಪೆಟ್ಟಾಗೋದು, ತರಚೋದು, ಗಾಯಗಳಾಗೋದು ಇಂಥದ್ದೆಲ್ಲ ಇದೆ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಪ್ರಯಾಣದಲ್ಲಿ, ಮಾಂದಿಯಿಂದಾಗಿ ಪ್ರಯಾಣದಲ್ಲಿ ತೊಂದರೆ, ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದಲ್ಲಿ, ಅವರ ವಿಚಾರದಲ್ಲಿ ರೀತಿಯಾಗಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಆದರೆ ವೃತ್ತಿಯಲ್ಲಿ ಅನುಕೂಲಗಳ ಇದೆ. ಲಾಭಾಧಿಪತಿ ಕರ್ಮಾಧಿಪತಿ ಒಟ್ಟಾಗಿದ್ದಾರೆ ಜನ್ಮದಲ್ಲಿ, ಹೀಗಾಗಿ ಕೆಲಸಕ್ಕೆ ತೊಂದರೆ ಆಗೋದಿಲ್ಲ, ಯೋಚನೆ ಮಾಡಬೇಡಿ. ವಾರದ ಇಡೀ ನಿಮಗೆ ಕೆಲಸದ ಮಟ್ಟಿಗೆ ಹೆಚ್ಚಿನ ಅನುಕೂಲವೇ ಇದೆ. ಇನ್ನು ವಾರದ ಅಂತ್ಯದಲ್ಲಿ ನಿಮಗೆ ಗಮನಿಸ್ಕೊಂಡ್ರೆ ಚಂದ್ರ ಚೆನ್ನಾಗಿ, ಅಂದರೆ ವೃತ್ತಿ ಸ್ಥಾನಕ್ಕೆ ಬಂದಾಗ ಹೆಚ್ಚಿನ ಅನುಕೂಲ ಇದೆ. ವೃತ್ತಿಯಲ್ಲಿ ಕೆಲಸಗಳು ಸುಲಭವಾಗಿ ಆಗುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ, ಸಂಗಾತಿಯಿಂದ ಸಹಕಾರ, ಅವರಿಂದಲೂ ಕೆಲಸಕ್ಕೆ ಸಹಾಯ, ಈ ಥರದ್ದೆಲ್ಲ. ಏನು ಒಂದು ಅಡುಗೆ 10 ನಿಮಿಷ ಲೇಟ್ ಆಗೋದು, 10 ನಿಮಿಷ ಮುಂಚೆ ಮಾಡಿದ್ರೆ ಬೇಗ ಹೋಗ್ಬೋದಲ್ಲ, ಆ ಥರದ್ದಾದರೂ ಒಂದು ಅನುಕೂಲ. ಸಣ್ಣ ಪುಟ್ಟ ಅನುಕೂಲಗಳೇ ನಿಮಗೆ ದೊಡ್ಡ ಒಂದು ಸಂತೋಷ ತಂದುಕೊಡುತ್ತೆ, ಸಂಶಯ ಇಲ್ಲ. ಚೆನ್ನಾಗಿದೆ, ಹೆಚ್ಚಿನ ಆತಂಕ ಬೇಡ. ಈ ಒಂದು ಪರಿಹಾರಕ್ಕೆ ಆರೋಗ್ಯದ ದೃಷ್ಟಿಯಿಂದ ನಾಗ ಕವಚ ಕೇಳಿಸ್ಕೊಳ್ಳಿ. ಅದು ಈ ಹೃದ್ರೋಗ ಅಥವಾ ಶ್ವಾಸಕೋಶ ಸಮಸ್ಯೆಗಳು, ಕೆಮ್ಮು, ಕಫ, ಈ ಥರದಕ್ಕೆಲ್ಲ ಹೆಚ್ಚಿನ ಅನುಕೂಲ ಮಾಡಿಕೊಡುತ್ತೆ, ಅದು ಬೇಕಾಗಿದೆ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ, ವಾರದ ಪ್ರಾರಂಭದಲ್ಲೇ ಚಂದ್ರನ ಸಹಾಯ. ಪಂಚಮದ ಮಾಂದಿಯಿಂದಾಗಿ ಬೌದ್ಧಿಕ ಕುಸಿತ ಇದೆ, ಆಲೋಚನಾ ಶಕ್ತಿ ಕಳ್ಕೊಂಡು ಬಿಡೋ ಸಾಧ್ಯತೆ, ಆದರೆ ಚಂದ್ರ ಸಹಾಯ ಮಾಡ್ತಾನೆ. ಇದು ನಿಮಗೆ ತುಂಬ ಸಹಾಯವಾಗುತ್ತೆ. ಸಂಗಾತಿಯ ಸಹಕಾರ, ಅವರೊಂದು ಮಾರ್ಗದರ್ಶನ, ಇದೆಲ್ಲ ನಿಮಗೆ ಮೆಂಟಲಿ ಒಂದು ಏನು ಸಪೋರ್ಟನ್ನು ತಂದುಕೊಡೋದು, ಅದರ ಸಂಶಯ ಇಲ್ಲ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಕೆಲಸದಲ್ಲಿ ಹೆಚ್ಚಿನ ತೊಡಕುಗಳು ಮತ್ತು ಪರಿಶ್ರಮ ಹೆಚ್ಚು, ಇದನ್ನು ಸೂಚಿಸ್ತಾ ಇದೆ. ಇನ್ನು ಮಾರ್ಗದಲ್ಲಿ, ಅಂದರೆ ಪ್ರಯಾಣಕ್ಕೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ ವಾರದ ಮಧ್ಯದಲ್ಲಿ, ಮತ್ತು ತುಂಬ ವೇಟಿಂಗ್, ಕಾಯ್ತಕ್ಕಂಥದ್ದು ಇದೆಯಲ್ಲ, ಅದು ತುಂಬ ನಿಮಗೆ ತಲೆ ಕೆಟ್ಟು ಹೋಗುತ್ತೆ. ಆ ಥರದ್ದೊಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ ವಾರ ಮಧ್ಯಭಾಗದಲ್ಲಿ. ಸಹೋದರಲ್ಲಿ ಭಿನ್ನಾಭಿಪ್ರಾಯ, ಗಂಟಲ ಬಾಧೆ, ಕಿವಿ ಸಮಸ್ಯೆ, ಇವುಗಳೆಲ್ಲ ಇದ್ದಾವೆ. ಸ್ವಲ್ಪ ವಾರ ಮಧ್ಯದಲ್ಲಿ ನಿಮಗೆ ಹೆಚ್ಚಿನ ತೊಡಕನ್ನು ಸೂಚಿಸುತ್ತೆ. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಚಂದ್ರನ ಬಲ ತುಂಬ ಚೆನ್ನಾಗಿದೆ. ಈ ಧರ್ಮ ಕಾರ್ಯಗಳು, ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಫುಡ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ. ಜಂಕ್ ಫುಡ್, ಹೊರಗಿನ ಆಹಾರ ಆದಷ್ಟು ಕಡಿಮೆ ಮಾಡಿದ್ರೆ ಬಹಳ ಒಳ್ಳೆಯದು. ವೀಕೆಂಡ್ಸಲ್ಲಿ ತುಂಬ ಇದು ಆಗುತ್ತೆ. ಹೆಚ್ಚಿನ ಮನೆ ಬಿಟ್ಬಿಟ್ಟು ಹೊರಗಡೆ ಹೋಗ್ತೀವಲ್ಲ, ಅದು ಒಳ್ಳೆಯದಲ್ಲ, ಅದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಆಹಾರ ವ್ಯತ್ಯಾಸದಿಂದ ಆರೋಗ್ಯ ಹಾಳಾಗುವ ಸಾಧ್ಯತೆ ಅಧಿಕವಾಗಿದೆ. ಈ ಕಾರಣದಿಂದ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಕುಂಭರಾಶಿಯವರು. ಇನ್ನು ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ಆದರೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ನೀವು ಕಲಹ ಪ್ರಾರಂಭವಾಗುತ್ತೆ, ಪ್ರಯಾಣಿಕರು ಹಾಗೂ ಚಾಲಕರ ನಡುವೆ ಇರಬಹುದು, ಅಥವಾ ಇನ್ನೇನೋ ರಸ್ತೆ ಮಧ್ಯೆನೇ ಶುರುವಾಗ್ಬಿಡುತ್ತೆ ದೊಡ್ಡ ದುರಂತ, ಈ ಥರದ್ದೆಲ್ಲ ಇದೆ. ಸ್ವಲ್ಪ ಹುಷಾರಾಗಿರಬೇಕು ಮೀನರಾಶಿಯವರು. ಇನ್ನು ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಹೋದರಲ್ಲಿ ಭಿನ್ನಾಭಿಪ್ರಾಯಗಳು, ಹಣಕಾಸು, ಕುಟುಂಬದಲ್ಲಿ ಹಣಕಾಸಿನ ವ್ಯತ್ಯಾಸ, ಇದು ಒಂದು ರೀತಿಯ ತೊಡಕು ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ತೊಡಕುಗಳು, ತೊಂದರೆಗಳು, ಬಯಸ್ಕೊಳ್ಳೋದು, ಈ ಥರದ್ದೆಲ್ಲ ಇದೆ ವಾರದ ಮಧ್ಯಭಾಗದಲ್ಲಿ. ಆದರೆ ಚಂದ್ರ ಕೇತು ಸಪ್ತಮದಲ್ಲಿದ್ದಾಗ ದಾಂಪತ್ಯದಲ್ಲೂ ಭಿನ್ನಾಭಿಪ್ರಾಯಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದಾಗಿ ತೊಂದರೆಗಳು, ಈ ಥರದ್ದೆಲ್ಲ ಇದೆ. ವಾರ ಮಧ್ಯೆ ನಿಮಗೂ ಕೂಡ ಅಷ್ಟು ಶುಭವಾಗಿಲ್ಲ, ಕಹಿಯಾಗಿದೆ. ಅದೃಷ್ಟವಶಾತ್ ಧನಾಧಿಪತಿ ಚೆನ್ನಾಗಿರೋದ್ರಿಂದಾಗಿ ಹಣಕಾಸಿಗೆ ಅಷ್ಟು ಕೊರತೆ ಆಗೋದಿಲ್ಲ. ಸಣ್ಣ ಪುಟ್ಟ ತೊಡಕುಗಳು, ಭಿನ್ನಾಭಿಪ್ರಾಯಗಳು ಬರ್ತೀವಿ ವಿನಃ, ಆದರೆ ಹಣಕ್ಕೆ ಕೊರತೆ ಆಗೋದಿಲ್ಲ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಅಲರ್ಜಿ, ಚರ್ಮ ಸಂಬಂಧಿ ತೊಂದರೆಗಳು, ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ಇವುಗಳ ಬಗ್ಗೆ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಬೇಕು. ಸ್ತ್ರೀಯರಿಗೆ ಸ್ವಲ್ಪ ವ್ಯಥೆ, ನಷ್ಟ ಇಂಥದ್ದೆಲ್ಲ ಇದೆ. ಮಾನಸಿಕವಾಗಿ ಕುಗ್ಗುತ್ತೀರ. ಇದರ ನಿವಾರಣೆ ಏನಪ್ಪ? ದುರ್ಗಾ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಆ ತೀರ್ಥ ಸೇವನೆ ಮಾಡಿ, ಎಲ್ಲರಿಗೂ ಅದನ್ನು ಆ ತೀರ್ಥ ಕುಡಿ, ಅದು ತುಂಬ ಸಹಾಯವಾಗುತ್ತೆ. ಇದು 12 ರಾಶಿಗಳ ಫಲಾಫಲ. 12 ರಾಶಿಗಳ ಫಲಾನುಫಲವನ್ನು ತಿಳ್ಕೊಂಡ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.